ಯಾವಾಗ್ಲೂ ಹೆಣ್ತಿ 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 24 ಗಂಟೆ ಹೆಣ್ತಿ ಸ್ಯಾರಿಗೆ ಹಿಡಿದಿರ್ತಾನೆ. ಏನು ಸೀಮೆಗಿಲ್ಲದ ಮದುವೆ ಆಗ್ಯಾವ ನೋಡು. ಅದಕ್ಕೆ ಇವನಿಗೆ ಹೆಣ್ತಿ 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 ಹೆಣ್ತಿನ ತಲೆ ಮೇಲೆ ಕುಂಡ್ರಿಸ್ಕೊಂಡ್ಬಿಟ್ಟವನಿ. ಬೇರೆಯವ್ರ ಮೇಲಂತೂ ಗೀಲೇ ಇಲ್ಲ ಅವನಿಗೆ. ಯಾವಾಗ ನೋಡ್ರಿ ಹೆಣ್ತಿ. ಇನ್ನೇನು ಎತ್ತರಿಲ್ಲ ಒತ್ತರಿಲ್ಲ. ತಂದೆ ತಾಯಿ ಮೇಲೆ ಗೀಲೇ ಇಲ್ಲ ಅವನಿಗೆ. ನನಗೆ ಮೊದಲು ಮದುವೆ ಆಗೋಕ್ಕಿಂತ ಮೊದಲು ಯಮ್ಮ 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 ಅಂತ 24 ಗಂಟೆನ ನಾನು ತಕ್ಕ ಬರೋನು ಮಾತಾಡ್ಕೊಂಡು. ಯಮ್ಮ ಅದನ್ನು ಮಾಡಾನೆ, ಯಮ್ಮ ಇದನ್ನು ಮಾಡಾನೆ ಅಂತ. ಮದುವೆ ಆಗಿ ಆತು, ನನ್ನ ಮ್ಯಾಗಳು ಗೀಲೇ ಇಲ್ಲ ಅವನಿಗೆ. ಬರೀ ಹೆಣ್ತಿ ಹೆಣ್ತಿ ಹೆಣ್ತಿ. ಎಂದರ ಒಂದಿನ ಕೇಪ್ ಇಕ್ತಾಳೆ, ಅವಾಗ ಇಕ್ಕಿಸ್ಕೊಂತಾನೆ ಅವಳು. 24 ಗಂಟೆ ಹೆಣ್ತಿ ಸರಿಗೆನ ಯೋಟಾನನ ಹೆಣ್ತಿನ ಮೆಚ್ಚಿಸ್ಬಾರ್ದು. ಯಮ್ಮ ಯಮ್ಮಯ್, ಯಾಕಮ್ಮ ಇನ್ನೂ ಉಂಡಿಲ್ವಂತೆ? ಅವಳೆಲ್ಲ ಪಾತ್ರೆ ತೊಳೆದಿಕ್ಬೇಕು, ನನಗೆ ಒತ್ತಾಕೈತೆ, ಬಟ್ಟೆ ಕುಕ್ಕಬೇಕು, ನಿಮ್ಮಮ್ಮ ಉಂಡಿಲ್ಲ ಅಂತನ ಹೇಳ್ತಾ ಇದ್ದಾಳೆ. ಯಾಕಮ್ಮ ಇನ್ನೂ ಇಟ್ಟತ್ತಾದ್ರೂ ಉಂಡಿಲ್ಲ? ಯಾಕೆ ಹೊಟ್ಟೆ ಹಸ್ತಿಲ್ವೇ? ನೀನು ನಿನ್ನ ಹೆಂಡ್ತಿನ ಹೊಟ್ಟೆ ತುಂಬ ಉಂಡ್ರೇನಪ್ಪ. ಬಿಡತ್ತ, ನೀವಿಬ್ರು ಉಂಡ್ಬಿಟ್ರೆ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ಬಿಡ್ತು. ಹೊಟ್ಟೆ ತುಂಬಿ ಲೋಡ್ ಆಗ್ಬಿಡ್ತು. ನೀವಿಬ್ರು ಉಂಡ್ರಲ್ಲ ಅಷ್ಟು ಸಾಕು. ನಾನು ಉಂಡ್ರೇಟು ಬಿಟ್ರೆ ಎಷ್ಟಪ್ಪ ನಿಮಗೆ? ಹೋಗ್ರಿ, ಇನ್ನೊಂದ್ತಿರಿ ಏನು ಇದ್ರೆ ಉಂಡು ತೊಳೆದಿಕ್ಕೆ ಹೋಗ್ರಿ. ನನಗೇನು ಉಣ್ಬೇಕು ಬೇಡ, ತಿನ್ಬೇಕು ಬೇಡ. ಹೋಗ್ರಿ, ನೀವೇ ಉಣ್ಣೋಗ್ರಿ. ಹೋಗಿ ನೀನು ನಿನ್ನ ಹೆಂಡ್ತಿನೂ ಉಣ್ಣೋಗ್ರಿ. ಬೇಡಪ್ಪ, ನನಗೆ ಆತು ಬೇಡ. ಇದ್ಯಾಕಮ್ಮ ಹಿಂಗೆ ಮಾತಾಡ್ಚ? ಒಳ್ಳೆ ಕೊಂಗ ಮಾತಾಡ್ಚಮ್ಮ. ಯಾರೋ ಏನೋ ಮಾಡ್ಯವ್ರೆ ಎಂಬುದ್ರಂಗೆ ಹಂಗೇನ ಮುಂಜ್ಕೊಂಬೋದು, ಮಾತಾಡಿಸ್ತಂಗಿರೋದು ಮಾಡ್ಚಲಮ್ಮ. ಹಿಂಗೆ ಮಾಡಿರಿ ಹೆಂಗಮ್ಮ ನೀನು? ನಾವೇನು ಮಾಡಿದ್ದೀವಿ ಅಂತದ್ದು ನಿನಗೆ? ಯಾಕೆ ಹಿಂಗೆ ಮಾತಾಡ್ತಿದ್ಯವಳು? ಹ್ಞೂನಪ್ಪ, ನನ್ನ ಮಾತುಗಳು ನಿನಗೆ ಇವಾಗ ಕೊಂಕಣ್ಣಂಗೆ ಕಾಮದು. ನನ್ನ ಮಾತುಗಳೆಲ್ಲ ಕೊಂಗೆ ಇವಾಗ ಹೇಳು. ಯಾಕಂದ್ರೆ ಮುತ್ತು ಕೊಡೋಳು ಬಂದೇಳಲ್ಲ ಇವಾಗ. ತುತ್ತು ಕೊಟ್ಟಳ ಸವಾಸ ಯಾಕಪ್ಪ ನಿನಗೆ ಅಲ್ವೇ? ಸರಿ ಕಣ್ರು, ಅದಕ್ಕೆ ದೊಡ್ಡರು ಸುಮ್ಮನೆ ಹೇಳಿಲ್ಲ. ಹಣ್ಣೆಲೆ ಉದುರುವಾಗ ಸಿದ್ರೆಲೆ ನಗ್ತಿತ್ತಂತೆ. ಆಗ ಅಂಥ ಮಾತುಗಳನ್ನ ಹೇಳ್ಚ. ನನ್ನ ಮಾತು ಕೊಂಗೆ ಕಣಪ್ಪ. ಯಾಕಂದ್ರೆ ನನ್ನ ತಲೆಲ್ಲ ಬೆಳಗಾತು, ವಯಸ್ಸಾತು. ಇನ್ನು ಅಮ್ಮನ ಸವಾಸ ಯಾಕೆ ಹೇಳಿನ? ಹೆಂಡ್ತಿ ಬಂದೇವಳೆ. ಹೋಗು 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 ಹೋಗು, ಹೆಂಗ ಚೆನ್ನಾಗಿರು ಹೋಗು. ನನ್ನ ಮಾತು ಕೊಂಗಾದ್ರೆ ಏನು ತೊಂದರೆ ಇಲ್ಲ. ಹೋಗಿ ಹೆಂಗ ನಿನ್ನ ಹೆಂಡ್ತಿ ಜೊತೆಗೆ ಚಂದಕ್ಕಿರು. ಎದಳಮ್ಮ ಉಣ್ಣು, ಹಿಂಗ್ಯಾಕೆ ಮಾತಾಡ್ಚ? ಒಂದು ಮನೆ ಅಂದಮೇಲೆ ಒಂದು ಮಾತು ಬರ್ತವೆ, ಒಂದು ಮಾತು ಹೋಗ್ತವೆ. ಅದಕ್ಕೆ ನಾವು ಮುಂಜ್ಕೊಂಬೋದು, ಮುಖ ಸಿಡ್ರಿಸ್ಕೊಂಬೋದು ಮಾಡ್ಕೊಂಡು ಕೂಕೊಂಡ್ರೆ ಹಾಕೈತೆ. ಎದಳು ತೊಳ್ಕೊಂಡು ಉಣ್ಣು. ಲೇ ಪಾಪ ಚಿದಾನಂದ, ಹಂಗಲ್ ಕಣಲ್ಲ, ಹಂಗಲ್ ಕಣವು. ನಾನು ನಿನ್ನ ಹೆಂಡ್ತಿಗೆ ಅಂಥ ಮಾತುಗಳನ್ನೇನೋ ನಂಬ್ತೀನಿ. ಯಾತ ನಂಬ್ತೀನಿ? ಅಮ್ಮಣ್ಣಿ ಹಂಗೆ ಕಣೆ ಹಿಂಗೆ ಕಣೆ ಅಂತ ಏನೋ ಒಂದು ಮಾತು ಅವಳು ಬದುಕು ಮಾಡೋದಾಗಲಿ, ಭಾಳ ಮಾಡೋದಕ್ಕಾಗಲಿ, ಉಂಬೋದಕ್ಕಾಗಲಿ, ತಿಂಬೋದಕ್ಕಾಗಲಿ ಏನೋ ಒಂದು ಮಾತಾಡ್ತೀನಿ. ನಿನ್ನ ಹೆಂಡ್ತಿ ನನ್ನ ಮಾತೇ ಆಡಿಸಲ್ಲ. ನಾನು ಮಾತಾಡ್ಸಲ್ಲ. ಅಂಥದ್ದು ನಾನೇನೋ ಮಾಡಿದ್ದೀನಿ ಅಪ್ಪಯ್ಯ? ಅವಳಿಗೇನೋ ಅನ್ಯಾಯ ಮಾಡಿದ್ದೀನಿ. ನೀನು ಮದುವೆಯಾಗಿ ಬಂದಾಗಿಂದ ಈಸ್ ದಿನ ಆಯ್ತಿ, ಒಂದು ದಿನ ಅವಳು ಎದುರಿ ನಿಂತ್ಕೊಂಡು ಮಾತಾಡಿದ್ದೇನೆ. ನಾನು ಎದುರಿ ನಿಂತ್ಕೊಂಡು ಮಾತಾಡಿದ್ದೀನಿ. ಹೋಗ್ಲಿ ಪಾಪ ಹೋಗ್ಲಿ, ಹೊಸ್ದಾಗಿ ಬಂದವಳು ನನ್ನ ಸೊಸೆ. ಹೊಸ್ದಾಗಿ ಬಂದವಳು ನನ್ನ ಸೊಸೆ. ಅವಳು ಇಲ್ಲಿ ಹೊಂದ್ಕೋಬೇಕು ಅಂತ ನಾನು ಯೋಟೆಲ್ಲ ಪರದಾಡ್ಕೊಂಡಿದ್ದೀನಿ. ಹೊಲ್ತಗಳು ಬದುಕೆಲ್ಲ ನಾನೇ ಮಾಡ್ಕೊಂಡಿದ್ದೀನಿ. ಅಮ್ಮಣ್ಣಿನ ಹೊಲ್ತಾಗ ಒಂದಿನ ಕರ್ಕೊಂಡು ಹೋಗಿದ್ದೀನಿ. ಅಮ್ಮಣ್ಣಿ ನೀನೆಲ್ಲ ಇಲ್ಲೇ ಮಂತಾಗಿದ್ದು ಎಲ್ಲ ಬದುಕು ನೀನು ಇಲ್ಲೇ ಮಾಡ್ಕೊಳ್ಳೆ, ನಾನು ಹೊಲ್ತಗಳು ಬದುಕು ನಾನು ಮಾಡ್ಕೊಂತೀನಿ ಅಂತನ ಹೇಳಿದ್ದೀನಿ. ಆದರೂ ಅಮ್ಮಣ್ಣಿ ನನ್ನ ಕ್ಯಾರೆ ಬೈಟೆ ಎಂಬಂಗೆ ಅರಾಸಿವಂಬಲ್ಲ ಅಂತ. ನೀನು ನಿನ್ನ ಹೆಂಡ್ತಿ ಇಬ್ಬರೇ ಕಣಪ್ಪ ಚಂದಕ್ಕಿರೋದು. ನಾವೆಲ್ಲ ಚೆನ್ನಾಗಿಲ್ಲ ನಿಮಗೆ. ಅದಕ್ಕೆ ನಾನು ಹೇಳ್ತೀನಲ್ಲ, ನನಗೇನು ಬೇಜಾರನೂ ಇಲ್ಲ, ಯಾತು ಇಲ್ಲ ಕಣಪ್ಪಯ್ಯ. ನೀನು ನಿನ್ನ ಹೆಂಡ್ತೀನಿ ಇಬ್ರು ಆನಂದವಾಗಿದ್ದು ಬಿಡ್ರಿ. ನಾನಿಂದ ವಯಸ್ಸಾಯ ತಲೆ ಗುಂಡೆಗೆ ಹೋಗೋ ಕಾಲು ಬಂದೈತಿ. ಹೆಂಗ ಕತೆ ಹಾಕ್ಕೊಂಡು ಹೋಗ್ತೀನತ್ತ. ಹೆಂಡ್ತಿತ್ತ ಚಂದಕ್ಕಿದ್ದು ಬಿಡ ಅಷ್ಟೇನು. ರೀ, ಬೇಗ ಬರೋಕೆ ಹೇಳ್ರಿ, ಊಟ ಮಾಡೋಕ್ಕೆ. ಎಷ್ಟೊತ್ತಾಯಿತು? ಕಾದು 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 ನನಗೂ ಸಾಕಾಗೋಯ್ತು. ಎಷ್ಟೊತ್ತಂತ ಕಾಯನ್ ನಾನು? ಬೇಗ ಬರೋಕೆ ಹೇಳಿ. ನಾನು ಅವೆಲ್ಲ ಪಾತ್ರೆ ತೊಳೆದಿಕ್ಬೇಕು. ಇನ್ನೂ ಅವ್ರಿಗೋಸ್ಕರ ಕಾಯ್ಕೊಂಡು ಕುಗೋಮಕ್ಕಾಗಲ್ಲ. ಪಾತ್ರೆ ತೊಳೆದಿಕ್ಕಿದಾದ್ಮೇಲೆ ಬಟ್ಟೆ ಒಗಿಬೇಕು, ನೆಲ ತೊಳಿಬೇಕು, ಸಾಕಷ್ಟು ಕೆಲಸಗಳಿದ್ದಾವೆ. ಅವ್ರಿಗೋಸ್ಕರ ಕಾಯ್ಕೊಂಡು ಕುಗೋಮಕ್ಕಾಗುತ್ತಾ ನಾನು? ಬೇಗ ಬರೋಕೆ ಹೇಳಿ, ಊಟ ಮಾಡಲಿ. ಕೇಳಿಸ್ಕೊಂಡೆನಲ್ಲ ಪಾಪ, ಕೇಳಿಸ್ಕೊಂಡೆ. ನಿಮ್ಮ ಹೆಂಡ್ತಿ ಮಾತಾಡ್ತೀರ ಮಾತಾ? ಅವ್ರಿಗೋಸ್ಕರ ನಾನು ಕಾಯ್ಕೊಂಡು ಕುಗೋಮಕ್ಕಾಕೈತೆ ಅಂತ ಮಾತಾಡ್ತಾ ಇದ್ದಾಳೆ. ಬೇಡಪ್ಪ, ಬೇಡ ಕಣೋ ಚಿದಾನಂದ, ಬೇಡ. ನನಗೇನು ಕಾಯೋದು ಬೇಡ. ನೀವು ಹೋಗ್ರಿ, ನೀವಿಬ್ರು ಉಂಡಿದಿರಲ್ವೇ, ಹೋಗ್ರಿ. ಅದು ಯಾತ ವಾಕಿಂಗ್ ಅಂತ ಹೋಗ್ತಿರಲ್ಲ, ಹೋಗಿ ಬರ್ರಿ. ವಾಕಿಂಗ್ ಹೋಗಿ, ಯಾಕೆಂದರೆ ಉಂಡ್ರೆ ಕರಗಬೇಕಲ್ಲ, ಓಡಾಡ್ಕೊಂಬ ಹೋಗ್ರಿ ಹೋಗಿ. ನನಗೇನು ನೀವು ಕಾಯೋದು ಬೇಡ ಕಣಪ್ಪ. ನಾನು ಪಾಡಿದ ನಾನು ಯಾವಾಗ ತುತ್ತ ಬತ್ತ ಇಕ್ಕೊಂಡು ಉಮ್ತೀನಿ. ಇದ್ರೆ ಇಕ್ಕೊಂಡು ಉಮ್ತೀನಿ, ಇಲ್ಲಾಂದರೆ ನೀರು ಕುಡಿದು ಮನೆ ಕೆಮ್ತೀನಿ.
ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡು ಹೋಗ್ಬೇಡ್ರಿ ನನಗೋಸ್ಕರನ. ಹೋಗ್ರಿ ನೀವು ಬದುಕು ನೀವು ನೋಡ್ಕೊ ಹೋಗ್ರಿ. ಹೋಗ್ರೋ ನಮ್ಮನ್ನೆಲ್ಲ ನೋಡ್ಕೊಂತೀರಿ. ಹೋಗ್ರೋ ಹಾಂ ಹೋಗ್ರಿ, ನಮ್ಮನ್ನೆಲ್ಲ ನೋಡ್ಕೊಂತೀರಿ ನೀವು. ಇವಾಗಲೇ ಹಿಂಗೆ ವಳಿಕು ಓಡಾಡುವಾಗಲೇ ನೀವು ನಮ್ಮನ್ನ ಸೈಡಿಗೆ ತಳ್ತಿದ್ದೀರಾ. ಇನ್ನೇನ ಒಂದು ಮೂಲೆಗೆ ಬಿದ್ದುಬಿಟ್ರೆ ನಮ್ಮನ್ನು ನೋಡ್ಕೊಂತೀರಿ ನೀವು. ಅಬ್ಬಬ್ಬಬ್ಬಬ್ಬಬ್ಬ ನಿನ್ನ ಹೆಂಡತಿ ಮಾತು ಕೇಳ್ದೇನಪ್ಪ ಸ್ವಾಮಿ ಭಗವಂತ. ನನಗೋಸ್ಕರ ಕಾಯಕಾಲ್ವಂತವ ಅಮ್ಮಣ್ಣಿ. ಬೇಡ ಬಿಡು, ಕಾಯೋದೇ ಬೇಡ. ಯಮು ಯಾಕಮ್ಮ ಹಿಂಗೆಲ್ಲ ಮಾತಾಡ್ಸ ನೀನು? ಅವಳು ಏನು ಹೇಳಿದ್ದು? ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಜಾಸ್ತಿ ಕೆಲಸಗಳಿದ್ದಾವೆ. ಒಬ್ರಿಗೆ ಕಾಯ್ಕೊಂಡು ಕುಕ್ಕಮ್ಮಕ್ಕಾಗಲ್ಲ, ಉಂಬಕ್ಕೆ ಎಲ್ಲರೂ ಉಂಡು ಎತ್ತಿಕ್ಕಿರೆ ಪಾತ್ರೆ ತೊಳೆಯೋಕ್ಕೆ ಸರಿ ಹಾಕೈತೆ ಅಂತ ಅವಳು ಹೇಳ್ತಾ ಇದ್ದಾಳೆ. ನೀನು ಆತ ಅರ್ಥ ಮಾಡ್ಕೊಂಡು ಏನೇನೋ ಅಂದರೆ ಬಾರಮ್ಮ ಉಣ್ ಬಾ ಏನೋ ಒಂದು ಹೇಳಿದ್ರೆ ನೀನೇ ಒಂದು ಅರ್ಥ ಮಾಡ್ಕೊಂಬಚಪ್ಪ. ಹ್ಞೂ ಕಣಪ್ಪ ಸಿದಾನಂದ, ನಾನು ಯಾತತ್ತೋ ಮಾತಾಡ್ತೀನಿ. ಯಾಕೆಂದರೆ ನನಗೆ ತಿಕ್ಲಿಡ್ದೈತೆ ನೋಡು, ಅದಕ್ಕೆ ಯಾತತ್ತೋ ಮಾತಾಡ್ತೀನಿ. ನಿನ್ನ ಸೈಟಿದ್ದಲ್ಲ ಶೆಡ್ಡಿ ಇಕ್ಕೆಮ್ಮನಿಂದ ಪ್ಯಾಂಟ್ ಇಕ್ಕೆಮ್ಮಂಗೆ ಮಾಡಿದೆ ನೋಡಿ ನಿನ್ನ. ಅವಾಗಿಂದ ಯಾತತ್ತ ಮಾತಾಡ್ತಿರ್ಲಿಲ್ಲ. ಇವಾಗ ಹೇಳ್ತಿ ಬಂದೇಳಲ್ಲ ಮುಗ್ಲಾಕೆ, ಈಗ ನಾನು ಏನೇನೋ ಮಾತಾಡ್ದಂಗೆ ಆಕೈತಿ ನಿಂಗೆ. ನೀನು ತಿಕ್ಕ ತೊಳೆದು ದೊಡ್ಡನ್ ಮಾಡಿರೋದು ನಾನು ಕಣೋ. ನಾನು ಮರಿಬೇಡ ಸಿದಾನಂದ, ಅದನ್ನು ಮರಿಬೇಡ ಕಣಪ್ಪ. ಯಾಕತ್ತೆ ಹಿಂಗೆ ಮಾತಾಡ್ತೀಯ? ಏನು ಮಾಡಿದ್ದೀನಿ ಅಂತದ್ದು ನಾನು ನಿನಗೆ? ಬರೇ ನನ್ನ ಬೈಯೋದು ಇದನ್ನು ಮಾಡೋದೇ ಮಾಡ್ಚಮ್ಮ. ನಾನೇನು ಮಾಡಿದ್ದೀನಿ ಅಪ್ಪನ ಅಂತದ್ನ? ಯಾವಾಗಲೂ ಹೆಂಡತಿ ಜೊತೆಗಿರ್ಚೆ ಅಂತ ನಾ ಅಪ್ಪನ ಬೈತಿರ್ತೀಯಲ್ಲ ಅಂತದ್ದು ನಿನ್ಗೆ ಅನ್ಯಾಯ ಏನು ಮಾಡಿದ್ದೀನತ್ತೆ ನಾನು? ಅದೇನಿದ್ರು ನೇರ ಬಗ್ಗೆ ಹೇಳು. ನನ್ನ ಕಡೆಯಿಂದ ತಪ್ಪಾಗಿದ್ರೆ ನಾನು ತಿದ್ಕೊಂತೀನಿ. ಇಲ್ಲ ಇಂಥದ್ದು ಆಯದ ಮಣಿ ನೀನು ಹಿಂಗೆ ಮಾಡೋದು ನನಗೆ ಸರಿಯಾಗಲ್ಲ, ಇಷ್ಟ ಆಗಲ್ಲ ಅಂತ ಹೇಳು. ಅದನ್ನು ಬಿಟ್ಟು ಯಾವಾಗ ನೋಡು ಹೆಂಡತಿ ಜೊತೆಗಿರ್ತಿ ಅಂದರೆ ಮತ್ತು ಅಪ್ಪನ ಮದುವೆ ಆದ್ಮೇಲೆ ಬೇರೆ ಜೊತೆಗೆ ಇರಕತ್ತೈತಿ. ಹೆಂಡತಿ ಜೊತೆಗೆ ಇರ್ಬೇಕಾಗಿರೋದು. ಏನು ಮಾಡಿಲ್ಲ ಬಿಡಮ್ಮ ನೀನು, ಅನ್ಯಾಯ ಏನು ಮಾಡಿಲ್ಲ ಬಿಡು. ಇದ್ದಿದ್ದೊಬ್ಬ ಮಗನೂ ನಿನ್ನ ಕಡೆಗೆ ಮಾಡ್ಕೊಂಬಿಟ್ಟಲ್ಲ, ಆಟ ಇನ್ನೇನಿಲ್ಲ. ನನ್ನ ಮಾತು ಅಂದರೆ ವೇದ ವಾಕ್ಯ ಥರ ಇದೆ ನನ್ನ ಮಗ. ಇವಾಗ ಅವನ್ನ ಹಾಳು ಮಾಡಿ ಕುಲಕರ್ಮ ಮಾಡಿಕ್ಯಂಗೆ ಇದ್ದ. ಕರೆದ್ರೆ ಓಡೋಡ್ ಬರೋ ನಮ್ಮ ಸಿದಾನಂದ ಪಾಪ ಬಾರ ಇಲ್ಲಿ ಅಂದರೆ ಮದುವೆ ಆಗೋದಕ್ಕಿಂತ ಮುಂಚೆನೆ ಅಪ್ಪನ ಬಂದು ಹೇಳಿದ ಬದುಕು ಮಾಡೋನು. ಇವಾಗ ಮಾಡೋದು ಇಲ್ಲ, ಮಟ್ಟೋದು ಇಲ್ಲ. ಯಾಕೆ ಮಾಡ್ಕೊಳ್ರಿ, ನಿಮ್ಮ ಇಷ್ಟದಂಗೆ ಮಾಡ್ಕೊಳ್ರಿ. ರೀ ನೋಡ್ರಿ, ನಿಮ್ಮ ಅಮ್ಮ ಏನೇನು ಮಾತಾಡ್ತೈತೆ. ನಾನು ನಿನ್ನ ಸೆರಗನ ಗಂಟು ಹಾಕಿ ಕೇಳಿದ್ದೀನಂತೆ, ನಾನು ಹೇಳ್ದಂಗೆ ನೀನು ಕೇಳ್ಚಂತೆ, ಹಂಗೆ ಹಿಂಗೆ ಅಂತ ಮಾತಾಡ್ತೈತೆ. ನಾನು ಹಿಂಗೆ ಮಾತಾಡಿದ್ರೆ ನನಗೆ ತಡ್ಕೊಂಬಕ್ಕಾಗಲ್ಲ ನನಗೆ. ನನಗೂ ಸಿಟ್ಟು ಬತ್ತೈತೆ, ನಾನು ಮನಸ್ತೀನೇನು. ನಿಮ್ಮ ಅಮ್ಮಗೆ ಏನಂತ ಅನ್ಯಾಯ ಮಾಡಿದ್ದೀನಿ? ನಿಮ್ಮ ಅಮ್ಮಗೆ ಒಳ್ಳೆ ಒಂದು ತಲೆ ಬಾಸ್ಕೊಂಬಂಗಿಲ್ಲ, ಒಂದು ಹೂವು ಮುಡ್ಕೊಂಬಂಗಿಲ್ಲ, ಚಂದಕ್ಕಿರೋ ಬಟ್ಟೆ ಇಕ್ಕೊಂಬಂಗಿಲ್ಲ. ಆ ಎಮ್ಗೆ ಸಿಟ್ಟು ಬತ್ತೈತಿ ಅವೆಲ್ಲ ಇಕ್ಕೇನ್ರಿ. ಈಗಿನ ಕಾಲದಲ್ಲಿ ಹೆಂಗಿರ್ತಾರೆ ಹೇಳಂದ್ರೆ ಒಟ್ಟು ನೀನು ಆ ಅಜ್ಜ ನಿಮ್ಮ ಅಮ್ಮ ಹೆಜ್ಜೆ ಐತೆ ಹಂಗೆ ಇರಕೈತೆ. ಹೆಜ್ಜೆ ಹಂಗೆ ನಾನು ನನ್ನಂಗೆ ಯಾಕೆ ಇರ್ಚಮ್ಮ ನೀನು? ನನ್ನಂಗೆ ಯಾಕೆ ಇರ್ಚ? ಚಂದ ಹಾಕಿರು ನೀನು. ಚಂದ ಹಾಕಿರು. ಒಟ್ನಾಗ ನಾನು ಸಾಯ ಕಾಲದಾಗ ಒಂದಿಟ್ಟು ನೀರು ಬಿಡಮ್ಮ, ನನ್ನ ಮಗುನ ಚಂದಾಗಿ ನೋಡ್ಕ. ನನ್ನಂಗೆ ಯಾಕೆ ಇರ್ಚ ನೀನು? ಚಂದ ಹಾಕಿರು. ಅಪ್ಪಯ್ಯ ಸಿದಾನಂದ, ಯಾಕ ಎಲ್ಲ ಸಪ್ಪಗಿದ್ದೀರಾ? ಯಾಕೆ ಜೋರಾಗಿ ಮಾತಾಡ್ತಿದ್ರಿ? ನಾನು ಕೇಳಿಸ್ಕೊಂಡು ಬಂದೆ. ಏನಾತ ಅಮ್ಮಣಿ? ಏನಾತಮ್ಮ? ಏನಿಲ್ಲ ಹೇಳು ಪುಟ್ರಂಗಜ್ಜಿ, ಅಂಥದ್ದೇನಿಲ್ಲ ಹೇಳು. ಆರಾರಾರಾರಾರ ಇದ್ಯಾಕಪ್ಪಯ್ಯ ನನ್ನ ತಗೇನು ಹೇಳ್ಕೊಂಬಲ್ವ ಅದನ್ನು? ಅದೇನಿದ್ರು ಹೇಳ್ಕ ನನ್ನ ತಗೋನು. ಏನು ಸಮಸ್ಯೆ ಐತೆ, ಏನು ಕತೆ ಅಂತಾನೆ. ನಾನು ಹಂಗಾರೇನು ಬ್ಯಾರೆ ಇಲ್ಲ, ನಿಮ್ಮಳೆ ಅಲ್ವೇ ಹೇಳ್ಕ. ಅಮ್ಮಣಿ ಚೈತ್ರ ಏನಾತಮ್ಮ? ಏನಾತ ಹೇಳು. ನೋಡು ಪುಟ್ರಂಗಜ್ಜಿ ಮೂತಿಗ ಗಂಡ ಹೆಂಡತಿ ಅಂದಮೇಲೆ ಜೊತೆ ಇಲ್ದನ ಅವ್ರೊಬ್ರ ಅತ್ತ ಇವ್ರೊಬ್ರು ಇತ್ತ ಮಂಗಿರಕೈತಿ. 24 ಗಂಟೆ ಹೆಂಡತಿ ಜೊತೆಗೆ ಇರ್ತ, 24 ಗಂಟೆ ಹೆಂಡತಿ ಸರಿಗೆ ಗಂಟು ಹಾಕೊಂಡಿರ್ಚ. ಅವಳು ಹೇಳ್ದಂಗೆ ಕೇಳ್ಕ, ಹಂಗೆ ಹಿಂಗೆ ಅಂತನ 1000 ಮಾತಾಡ್ತೈತಿ ಇವ್ರ ಅಮ್ಮಯ್ಯ. ನನಗೂ ಕೇಳಿ ಸಾಕಾಗೋತು. ಅದಕ್ಕೆ ಇವತ್ತು ಬಂದು ಕೇಳಿದೆ, ಯಾಕತ್ತೆ ನೀನು ಹಿಂಗೆ ಮಾತಾಡ್ಚ ಅಂತನ ಕೇಳಿದೆ. ಅದು ಕೇಳ್ತಾ ಕೂತ್ಕೊಂಡೈತಿ. ನಾನೇನು ಮಾಡೋಣ? ಸುಮ್ಕಿರು, ನಾನೆಲ್ಲ ಮಾತಾಡ್ತೀನಿ. ಸುಮ್ಕಿರು, ಕಾಮಕ್ಕಂತಾಗಿ ನಾನೆಲ್ಲ ಮಾತಾಡಿ ಒಪ್ಪಿಸ್ತೀನಿ. ನೀನು ಸುಮ್ಕಿರು, ನಾನು ಹೇಳ್ತೀನಿ. ನೀನು ತಲೆ ಕೆಡಿಸ್ಕೊಂಬಕ್ಕೋಗ್ಬೇಡ ಬೋಲುನು. ಆ ಅಜ್ಜಿ ಮೊದಲಿಂದ ಹಂಗೇನ, ನಾನು ಹೇಳ್ತೀನಿ ಸುಮ್ಕಿರು. ಯಾಕೆ ಕಾಮಕ್ಕ? ಯಾಕೆ ಸೊಸೆ ಮೇಲೆ ಯಾಕೆ ಆಲೇನ ಸಿಟ್ಟಾದಂಗೆ ಕಾಮ್ತೀಯ? ಯಾಕೆ ಕಾಮಕ್ಕ? ಏನಾಯ್ತು ಹೇಳು ಅಂಥದ್ದು? ಪುಟ್ರಂಗವ ಪುಟ್ರಂಗವ, ನಂದು ಮುಗೀತು ಕಣ್ ಪುಟ್ರಂಗವ ಎಲ್ಲನ. ಈ ಮನೆಗೆ ನಂದು ಏನು ಇಲ್ಲಿ ಅವಾರ ಎಲ್ಲ ಗಂಡ ಹೇಳ್ತಿದ್ದೇನೆ. ನಂದು ಏನು ಇಲ್ಲಿ ಕಣ್ ಪುಟ್ರಂಗವು. ಇದ್ಯಾಕೆ ಕಾಮಕ್ಕ ಹಿಂಗೆ ಮಾತಾಡ್ತೀಯ? ಯಾಕೆ ಹಿಂಗೆ ಮಾತಾಡ್ತಾಳು? ಅಲ್ಲ ನೀನು ವಯಸ್ಸಿನಾಗಿದ್ದಾಗ, ಶಕ್ತಿಯಾಗಿದ್ದಾಗ, ನೀನು ಈ ಮನೆಗೆ ಸೊಸೆಯಾಗಿ ಬಂದಾಗ ಯಾಕೆ ನೀನು ಯಾವಾರ ಮಾಡಿಲ್ವೇ?
ಮಾಡೋ ಕಾಲ ತಕ್ಕ ನೀನು ಮಾಡಿದ್ಯಾ, ಶಕ್ತಿ ಇರೋ ತಕ್ಕ ನೀನು ದುಡ್ದಿದ್ಯಾ. ಇವಾಗ ವಯಸ್ಸಾಗೈತೆ, ಹಾಂ, ಒಂದಿಷ್ಟು ಸಮಾಧಾನ ಮಾಡ್ಕೊಂಡು ಆಗ ಒಟ್ಟು ಬದುಕು ಮಾಡ್ಕೊಂಡು ಸುಮ್ಮನಿರ್ಬೇಕು. ಇವಾಗ ನೋಡು, ನಾನು ಅಷ್ಟೇ ನಮ್ಮ ಮನೆಗೆ ದಿನ ಯಾವಾರಗಳು ಮಾಡಿದೆ, ನನ್ನ ಕೈಲಿ ಆಗಲ್ಲ. ಇವಾಗ ನನ್ನ ಸೊಸೆ ನನ್ನ ಮಗ ಬಂದ್ರಲ್ಲ, ನಾನು ಇನ್ಯಾಕೆ ಮಾಡಕ್ಕೆ ಹೋಗೋಣ? ಅವ್ರಿಕ್ಕಿ ದುಮ್ತೀನಿ, ಭದ್ರವಾಗಿ ಕುಕಂತೀನಿ ಸುಮ್ಮನೆ. ನೀನು ಅಷ್ಟೇ ಕಣ ಕಾಮಕ್ಕೋ. ಬಲು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವ್ರು ಯಾತನ ಮಾಡ್ಕೊಂಬ್ಲಿ ಬಿಡು, ನಮ್ಗೆ ಯಾಕೆ? ಈಗ ನಮ್ಮ ವಯಸ್ಸಾಗೈತಿ, ನಾವೇನು ಮಾಡಿದ್ರು ಆಗಲ್ಲ ಅವ್ರ ಕೈಲಿ ಅಲ್ವೇ? ಅದಕ್ಕೆ ಸೊಸೆ ಮೇಲೆ ಯಾಕೆ ನೀನು ಕೆಂಡ ಕಾರ್ತೀಯ? ನೀನು ಆಯಮ್ಮಣ್ಣ ಏನು ಮಾಡ್ಯಾಳ ಅಂತದ? ಅಲ್ಲ ಅತ್ತೆ ಸೊಸೆ ಅಂದಮೇಲೆ ಫ್ರೆಂಡ್ ಇದ್ದಂಗೆ ಇರಬೇಕು. ಹೆಂಗೆ ಹಿಂಗೆ ನೀವು ಜಗಳ ಆಡ್ಕೊಂಬೋದು, ಮೂತಿ ತಿರ್ಬೋದು, ಮುಷ್ಣಿ ತಿರ್ಬೋದು, ಅಳುತ್ತ ಕುಕೊಂಬೋದು ಮಾಡಿರಿ ಮನೆಗೆ ಒಡಕ್ಕೆ ಬರಲ್ವ? ಇಬ್ಬರು ಸಮಾಧಾನದಾಗ ಇದ್ರಲ್ವ ನಮ್ಮ ನಿನ್ನ ಮಗುಗೂ ನೆಮ್ಮದಿ. ಗಂಡ ಹೆಂಡ್ತಿ ಅಂದಮೇಲೆ ಚಂದಕ್ಕೆ ಜೊತೆಗೆ ಇದ್ರೆ ನಾವು ನೋಡಕ್ಕೆ ಚಂದ. ಆ ಕಡೆಗೆ ಒಬ್ರು ಅಲ್ಲಿರೋದು, ಈ ಕಡೆಗೆ ಒಬ್ರು ಇಲ್ಲಿರೋದು ಅಂತಂದ್ರೆ ಏನು ಚಂದ ನೋಡಕ್ಕೆ ಹೇಳು. ಅದಕ್ಕೆ ಹೇಳೋದು, ಜಗಳ ಪಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಸೊಸೆನೂ ಒಳ್ಳೆಯಳು. ಅವಳು ಅಂತ ಏನು ಬಾಜಾರಿ ಏನಲ್ಲ, ಅವಳು ಒಳ್ಳೆಳೆ ಕಣಮ್ಮ. ನಾನು ನೋಡಿದ್ದೀನಲ್ಲ, ಒಳ್ಳೆಯಳು. ನೀನು ಒಂದ್ರ ಓಟು ಹೊಂದಾವಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನ ಅಕ್ಕಮ್ಮ. ಅಲ್ಲ ಕಾಮಕ್ಕ, ನಾನು ಹೇಳ್ದಿದ್ದು ಬೇಜಾರು ಮಾಡ್ಕೋಬೇಡ ನೀನು. ಹೆಂಗೆ? ಅಯ್ಯ, ಏನು ಹೊಂದಾವಣಿಕೆ ಮಾಡೋದು ಬಿಡ್ಬಿಟ್ರಂಗಜ್ಜಿ ಅತ್ತ, ಏನು ಹೊಂದಾವಣಿಕೆ ಮಾಡೋದು ಬಿಡು. ಎಂತ ಮಾತಂತಾಳೆ ನೋಡು. ಬಾರ ನುಣ್ಣು, ನಿನ್ಗಾಗಿ ಕಾಯ್ಕೊಂಡು ಹೋಗಕ್ಕಾಗಲ್ಲ. ನಾನು ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ನನಗೆ ಕೆಲ್ಸಗಳಿದ್ದಾವೆ. ಉಂಡು ಬೇಕಾದ್ರೆ ಬಂದು ಕುಕಮಿಂತಿ ಅಂತಾಳೆ ನನ್ನ ಸೊಸೆ. ನೋಡಮ್ಮ, ನನಗೆ ಬೆಲೆ ಇಲ್ಲ ತೂಕ ಇಲ್ಲಿ ಮನೆಗೆ. ಏನೇ ಅಮ್ಮಣ್ಣಿ ನೀನು ಹಂಗಂದೆ? ಇಲ್ಲ ಪುಟ್ರಂಗಜ್ಜಿ, ನಾನು ಬೇಜಾರಾಗಂಬ್ಲಿಲ್ಲ. ಎದ್ದು ಭಾರತಿ ಉಣ್ಣು, ಎಲ್ಲರೂ ಉಂಡಿದ್ದೀವಿ, ನೀನು ಒಬ್ಬಳೇ ಇರೋದು. ನೀನು ಉಂಡ್ರೆ ತೊಳೆದಿಕ್ಕೂ ಬಳದಿಕ್ಕೂ ಪಾತ್ರೆ ಬಳಗಕ್ಕೆ ಸರಿ ಹಾಕೈತಿ ಅಂತ ಹಂಗಂದು. ಅದಕ್ಕೆ ಇವತ್ತೆ ಹಿಂಗೆ ತಿಳ್ಕೊಂಡ್ರೆ ನಾನು ಏನು ಮಾಡೋಣ ಹೇಳು? ಇನ್ನೇನಜ್ಜಿ, ನಿನ್ನ ಸೊಸೆ ಹೇಳಿರಲ್ಲ, ಕೇಳಿಸ್ಕೊಂಡಲ್ಲ. ಅಲ್ಲ ಎದ್ದಳ, ಅದಕ್ಕೆಲ್ಲ ನೀನು ಬೇಜಾರಾದ್ರೆ. ಈಗಿನ ಕಾಲದ ಮಕ್ಕಳು ಯಾರು ದಡ್ರಿರಲ್ಲ. ಅವ್ರು ಈಟ ಊಟ ಓದ್ಕೊಂಡಿರ್ತಾರೆ, ವಿದ್ಯಾವಂತರಾಗಿರ್ತಾರೆ ನೋಡು. ಯಾರನ್ನು ಕಡೆಗಣಿಸಲ್ಲ ಅವರು. ನಿನ್ನ ಸೊಸೆನೂ ಬಗ್ಗೆ ಕೇಳಿದ್ದೀನಿ ನಾನು. ಊರಾಗಿ 4 ಜನ 4 ಮಾತಾಡೋದನ್ನ ಕೇಳಿದ್ದೀನಿ. ಭಾಳ ಒಳ್ಳೆಯವಳಂತೆ ಕಾಮಕ್ಕೊಂದು ಸೊಸೆ ಅಂತ ಹೇಳವ್ರಿ. ಎದ್ದಳು, ಉಂಡು ಅದೇನು ಬದುಕ ಭಾಳ ನೋಡ್ಕೊ ಹೋಗು. ಒಬ್ರು ಮಕ್ಕ ಒಬ್ರು ನೋಡ್ಕೊಂಡು ಕೂಕೊಂಡ್ರೆ ಜಗಳಗಳೇ ಆಗೋದು. ಅವ್ರವ್ರ ಬದುಕಿನಾಗ ಅವ್ರು ಇದ್ರೆ ಎಲ್ಲ ಸರಿ ಆಕೈತೆ. ಎದ್ದಳು, ಉಂಡು ಅದೇನು ಬದುಕು ಮಾಡ್ಕೊ ಹೋಗು. ಅಲ್ತಕ್ಕ ಪಲ್ತಕ್ಕ ಹೋಗೋದು, ಕಳೆ ಗಿಳೆ ತೆಗ್ಯೋದ ಮಾಡ್ಕೊ ಹೋಗಿ ಕೂಕಬೇಡಿ ಹಿಂಗೆ ಸುಮ್ಮನೆ. ಏನಂಬದ್ ಬಿಟ್ಬಿಟ್ರಂಗಜ್ಜೆ ಅತ್ತ.